ತುಂಬಾ ಥ್ಯಾಂಕ್ಸ್. ಏನಂದ್ರೆ ಆ, ಮಕ್ಳಿಗೆ ಮೆಮೊರಿ ಪವರ್ ಇಲ್ಲ, ಅವ್ರ ಕೇಪಬಲ್ ಇಲ್ಲ ಅನ್ನೋದನ್ನ ನಾನು ಆಕ್ಚುಲಿ ಕೊರೋನಾ ಬಂದ್ಮೇಲೆ ತುಂಬಾ ಅನ್ಕೋಬಿಟ್ಟಿದ್ದೆ. ಯಾಕಂದ್ರೆ ಅವ್ನ್ ಬೇಸಿಕ್ ಹೋಯ್ತು ಆ ಟೈಮಲ್ಲಿ 2-3 ಇಯರ್ಸ್ ಹೋಯ್ತು ಅವ್ನ್ಗೆ. ಇನ್ನು ಅವನು ಕಲ್ತ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ. ಸೆಂಟೆನ್ಸ್ ಫ್ರೇಮಿಂಗ್ ಕೂಡ ತುಂಬಾ ಕಷ್ಟ ಆಗುತ್ತೆ ಅವ್ನ್ಗೆ. ಓದ್ಸೋದ್ ನಾನ್ ಹೆಂಗ್ ಓದಿಸ್ಲಿ, ಟ್ಯೂಷನ್ಸ್ಗೂ ಹಾಕಿದ್ದೆ, ಎಲ್ಲದಕ್ಕೂ ಹಾಕಿದ್ದೆ. ಆದ್ರೆ ನನ್ಗೆ ಲಾಂಗ್ ಆನ್ಸರ್ಸ್ ಹೆಂಗ್ ಹೇಳ್ಕೊಡೋದು ಅವನಿಗೆ ಅನ್ನೋದೇ ತುಂಬಾ ಕಷ್ಟ ಅನಿಸ್ತಾ ಇತ್ತು. ಟ್ರೈ ಮಾಡ್ತಾ ಇದೀನಿ ಅವ್ನಿಗೆ. ಮತ್ತೆ ನಿಮ್ ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಅಂತೂ ಕೇಳ್ತಾ ಇದ್ದ ಅವನೇ. ಆಮೇಲೆ ಮತ್ತೆ ಎಲ್ಲಾವ್ದನ್ನು ಟ್ರೈ ಮಾಡ್ತಾ ಇದ್ದಾನೆ ಹೊಸದಾಗಿ. ಇವಾಗ ಅವ್ನಿಗೆ ಹೇಳ್ತಾ ಇರೋದಕ್ಕೆ ಅವ್ನಿಗೆ ಇಷ್ಟ ದಿವಸ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಈಗ ಅವನೇ ಹೇಳ್ತಾ ಇರೋದಕ್ಕೆ ಮ್ಯಾಮ್ ನಾನು ಹೇಳ್ತೀನಿ ಮ್ಯಾಮಿಗೆ, ಅಥವಾ ಏನೋ ಒಂದು ಟ್ರೈ ಮಾಡ್ತಾ ಇದ್ದೇನೆ. ಸೊ ನನ್ಗೆ ಅದು ತುಂಬಾ ಖುಷಿ ಅನ್ಸ್ತಾ ಇದೆ. ನನ್ಗೂ ಕಾನ್ಫಿಡೆನ್ಸ್ ಬರ್ತಾ ಇದೆ, ಅವನ್ಗೂ ಕಾನ್ಫಿಡೆನ್ಸ್ ಬಂದಿದೆ. ಅದೊಂದು ಎಲ್ಲಾರು ಹೇಳ್ದಂಗೆ ಯಾಕೆ ನಮ್ಗೆ ಆಕ್ಚುಲಿ ಆ ಟೈಮಲ್ಲಿ ಅದ್ ಸಿಕ್ಲಿಲ್ಲ ಅಂತ ಒಂದು ತುಂಬಾ ಅನ್ಸ್ತಾ ಇದೆ. ನಾನು ಆಕ್ಚುಲಿ IAS ಮಾಡ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ಸೊ ನಾನು ಅದಕ್ಕೆ ಇವಾಗ ಅವನ್ಗೆ ಏನ್ ಮಾಡ್ತೀಯ ಅಂತ ಹೇಳಿದ್ರೆ ನಾನು ಆಕ್ಚುಲಿ ಅದನ್ನೇ ಮೋಟೋಸೇ ತೋರಿಸ್ತಾ ಇದ್ದೀನಿ, IAS ಆಫೀಸರ್ಸ್ ತೋರಿಸ್ತಾ ಇದ್ದೀನಿ. ಸೊ ಅಟ್ಲೀಸ್ಟ್ ಅವನ್ಗಾದ್ರೂ ಅದು ಹೆಲ್ಪ್ ಆಗ್ಲಿ ಅನ್ನೋದಕ್ಕೆ ಇದು ಅನ್ಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ಕಾನ್ಫಿಡೆನ್ಸ್ ಯು ಹ್ಯಾವ್ ಗಿವನ್. ಮಕ್ಕಳು ಮೆಮೊರಿ ಅದು ಯೂಸ್ ಮಾಡ್ಬೇಕು, ಯಾವ್ದು ಯಾರ್ದು ಏನೋ ಮೆಮೊರಿ ಪವರ್ ಇಲ್ಲ ಅನ್ನೋ ತರ ಇಲ್ಲ. ಅದು ಬ್ರೈನ್ ಯೂಸ್ ಮಾಡಿದಷ್ಟು ಚೆನ್ನಾಗಾಗತ್ತೆ ಅಂತ ಆ ವರ್ಡ್ ಮಾತ್ರ ನಂಗೆ ಇಟ್ಸ್ ಲೈಕ್ ಅ ಕ್ಯಾಪ್ಷನ್. ಓಕೆ ಓಕೆ, ದಟ್ಸ್ ಗ್ರೇಟ್. ಸೊ ಕೀಪ್ ವರ್ಕಿಂಗ್, ಜರ್ನಿ ಬಿಡ್ಬೇಡಿ, ವರ್ಕ್ ಮಾಡ್ತಾರೆ. ಏನೇ ಕಂಡ್ರು ಅದೇ ಯೋಚನೆ, ದಟ್ ಮೈಂಡ್ ಸೆಟ್ ಅಲ್ಲಿ ಇರಿ. ಹಂಗೆ ಅಸೋಸಿಯೇಟ್ ಮಾಡ್ತಾ ಇರ್ಬೇಕು, ಹಂಗೆ ಜ್ಞಾಪಕ ಇಟ್ಕೊಳ್ತಾ ಇರ್ಬೇಕು. ದಟ್ ಇಸ್ ದ ಓನ್ಲಿ ವೇ ಟು ಇಂಪ್ರೂವ್. ಮಾಡಿ ಮತ್ತೆ ವಾಪಸ್ ಕಳಿಸ್ತೀನಿ, ದಟ್ಸ್ ಫಾರ್ ಶೋರ್. ಓಕೆ ಮೇಡಮ್, ಯು ಟೇಕ್ ಯೋರ್ ಟೈಮ್. ಓಕೆ ದೆನ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು. ಬಾಯ್.